ಇಲ್ಲಪ್ಪ. ಯಾಕಪ್ಪ ಬಡವರನ್ನು ಈ ರೀತಿ ಕಷ್ಟದ ಕಡೆಯಲ್ಲಿ ಏಕೆ ನೂಕುತ್ತಿದೀಯಾ? ನಿನ್ನ ಕರ ಮುಗಿದು ಬೇಡಿಕೊಳ್ತೇನೆ, ನಮ್ಮನ್ನು ಕೈ ಹಿಡಿದು ಕಾಪಾಡುವಂತೆ ಬೇಡ್ಕೊತಿದ್ದೀನಪ್ಪ. ಇಂದಿನ ತಳುಕು ಬೆಳಕಿನ ಸಾಮ್ರಾಜ್ಯದಲ್ಲಿ ಶ್ರೀಮಂತರು ಬಡವರನ್ನು ಕೀಳಾಗಿ ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಅದೆಂತ ಅಧೋಗತಿಯ ಹಾದಿಯನ್ನು ಹಿಡಿಯುತ್ತಿದ್ದಾರೆ. ಎಲ್ಲಿವರೆಗೂ ಈ ವ್ಯಾಮೋಹದ ಆಟ? ಇದಕ್ಕೆ ಕೊನೆ ಇಲ್ಲವೇ ತಂದೆ? ಕೊನೆ ಇಲ್ಲವೇ ತಂದೆ? ನಮ್ಮಂತ ಬಡವರನ್ನು ಉದ್ಧಾರ ಮಾಡಪ್ಪ, ಅವರನ್ನು ಕೈ ಹಿಡಿದು ಕಾಪಾಡಪ್ಪ, ಕೈ ಹಿಡಿದು ಕಾಪಾಡು. ಸಂಜೆ ಕಮಲ, ನನ್ನ ಕೆಲಸಕ್ಕೆ ಗೊತ್ತಾಗುತ್ತದೆ, ನಾ ಬರಲೇ. ಮನೆ ಕಡೆ ಜೋಪಾನಮ್ಮ. ಸರಿಯಮ್ಮ, ಬರ್ತೇನೆ. ಅಣ್ಣ, ಕೈಯಲ್ಲಿ ಸುಟ್ಟಿ ಹಿಡಿದಿದ್ಯಾ? ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಹುಟ್ಟಿದ ಮನೆಯಲ್ಲಿ ರೊಟ್ಟೆ ಬಟ್ಟೆಗೆ ಬರಿ ಬಂದಾಗ ಅದರ ವರಿಯನ್ನು ತಮ್ಮ ತಂಗಿಯರ ಮೇಲೆ ಹಾಕದೆ ನನ್ನ ಹೊಸ ವಾಸು ಸ್ಥಾನವಾದ ಆ ಕುಬೇರ ನಾಗರಿಕ ಹೊರಟಿರುವೆ. ಅಣ್ಣ, ಅಂದ್ರೆ ನಿನಗೆ ನೌಕರಿ ಸಿಗ್ತೇನಣ್ಣ? ನೌಕರಿ ಸಿಗಲು ನಾನೇನು ಹಣವಂತರ ಮನೆಯಲ್ಲಿ ಹುಟ್ಟಿರುವೇನೆ? ಅಕಸ್ಮಾತ್ ಸಿಕ್ಕರು ಸಹ ನಮ್ಮಂತವ್ರಿಗೆ ಕಾರ್ಕೋನ ಚಪ್ಪರ್ಸಿ ಅಂತ ನೌಕರಿ ಹೊರತು ಬೇರೊಂದಿಲ್ಲ. ಅಣ್ಣ, ನಾವು ದುಡಿಮೆಗೆ ಯಾವತ್ತೂ ಹೆಸರಿಡಬಾರ್ದಣ್ಣ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಸ್ವೀಕಾರ ಮಾಡ್ಬೇಕಣ್ಣ, ಸ್ವೀಕಾರ ಮಾಡ್ಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಮ್ಮ ಭಾರತ ಇಂದು ಬಡತನದ ಭೂತ ಮನೆ ಮಾಡಿಕೊಳ್ತಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಸ್ವಾರ್ಥದ ಸಾಗರದ ಮತನು ಗೈದು ಅದರೊಳಗಿದ ಹುಟ್ಟಿದ ಲಕ್ಷ್ಮೀನನ್ನು ಮೋಹಿಸಿ ಮನಮೋಹಕ ಜೀವನ ಸಾಗಿಸಿರುವಾಗ ನಾನೇಕೆ ಆ ನಿಸ್ವಾರ್ಥಕ್ಕೆ ಚಿಂತಿಸಲೇ? ಅಣ್ಣ, ಎಲ್ಲರೂ ಸ್ವಾರ್ಥಿಗಳಾಗಿರುವುದಿಲ್ಲ ಅಣ್ಣ, ನಿಸ್ವಾರ್ಥಿಗಳು ಕೂಡ ಇದ್ದಾರೆ. ನೋಡು, ಮಹಾತ್ಮ ಗಾಂಧೀಜಿಯವರು ಅವರು ನಿಸ್ವಾರ್ಥದಿಂದಲೇ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದು. ಕೊನೆಗೂ ಆ ನಿಸ್ವಾರ್ಥ ಮಹಾತ್ಮನಿಗೆ ದೊರೆತಿದ್ದು ಸ್ವಾರ್ಥಿ ಒಬ್ಬನ ಗೊಂಡಲವೇ? ಅಂದ್ರೆ ಅತಿ ಲಾಲಸೆಗಿಳಿದು ನೀನು ಮಾನವನ್ನು ಕಳೆದುಕೊಳ್ಬೇಕಂತ ಮಾಡಿದೀಯಾ? ಇದೇ ಅಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕಿರುವ ಪ್ರತಿಫಲ? ನೋಡು ಕಮಲ, ಜೀವನ ಇರುವುದು ಒಂದೇ, ಮುಂದೆ ಹುಟ್ಟುವ ಭರವಸೆ ಕೂಡ ಇಲ್ಲ, ನಾಳೆವರೆಗೂ ಬದುಕುವ ಗ್ಯಾರಂಟಿ ಕೂಡ ಇಲ್ಲ. ಇಂತಹ ಜೀವನದಲ್ಲಿ ಆಸೆಗಳನ್ನು ಅನುಭವಿಸಿದವನೇ ಅತಿ ಜಾಣ. ಅಂದ್ರೆ ಆಸೆಗಳನ್ನು ಅನುಭವಿಸಬೇಕಾದರೆ ಅನ್ಯಾಯದ ಹಠಬೇಕು, ಅನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳಲೇಬೇಕು. ಅಣ್ಣ, ಅತಿ ಆಸೆಯಲ್ಲ ಅನಸಿಗಿಳಿದು ನೀನು ಮಾನವನ್ನು ಮಾರಿಕೊಳ್ಬೇಕಂತ ನಿರ್ಧಾರ ಮಾಡಿದೀಯಾ? ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾಡಲು ಸಿದ್ಧನಿರುವೆ. ಅಣ್ಣ, ಹಾಗಾದ್ರೆ ಮುಂದೆ ನನ್ನ ಮಾರ್ಗದರ್ಶಕರು ಯಾರಣ್ಣ? ಇದ್ದಾನಲ್ಲ ಇನ್ನೊಬ್ಬ ಅಣ್ಣ ಚಂದ್ರಣ್ಣ. ನ್ಯಾಯ ನೀತಿ ಎಂದು ಕರ್ಮ ಜೀವನ ಸಾಗಿಸ್ತಿರುವ ಧರ್ಮಿ ಅವನೇ ನಿನ್ನ ಮುಂದಿನ ಮಾರ್ಗದರ್ಶಕ. ಅಣ್ಣ, ಅತಿ ಲಾಲಸೆ ನರಕ ಅಂತ ಹೇಳ್ತಾರೆ, ಅರಿವಿನ ನಿವಾಸವೇ ಸ್ವರ್ಗ ಅಂತ ಹೇಳ್ತಾರೆ. ದಯವಿಟ್ಟು ಈ ಸ್ವರ್ಗ ಜೀವನವನ್ನು ತೊರೆಯಬೇಡಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಈ ನಿನ್ನ ಬಲಿಷ್ಠ ಉಪದೇಶಕ್ಕೆ ಮರಳಾಗುವ ಬಾಲಕ ನಾನಲ್ಲ. ನಾ ಕಾಣುವ ಕನಸು ನನಸಾಗಬೇಕಾದರೆ, ಪಿತ್ರಾರ್ಜಿತ ಸತ್ತನ್ನು ಮರಳಿ ಪಡೆಯಬೇಕಾದರೆ ಈ ಮನೆಯನ್ನು ಬಿಟ್ಟು ನಾನು ತೊರೆಯಲೇಬೇಕು. ನಾ ಹೋಗುವೆ. ಅಣ್ಣ,